ಇಷ್ಟರ ದೌಡೆದಾಳ ನೀನ ಮತ್ತು ಇಲ್ಲಿಗೆ ಬಂದು ಹತ್ತತೈತ್ ನೋಡು. ಅವ್ರು ಹೊಂಟ ನಿಲ್ಬೇಕು, ಅವಾಗ ಡಬ್ಬಿ ತಯಾರಾಕೈತ್ ನೋಡ್ ನಂದು. ನಾಳೆಯಿಂದ ಇನ್ನೊಂದು 60 ತಾಸು ಜಲ್ದಿ ಎದ್ದು ಮಾಡಿಕೊಟ್ಟು ಕಳಿಸ್ಬೇಕು. ಯವ್ವ ಏನು ರಶ್ಮಿ? ಯವ್ವ ಅಣ್ಣ ಸಾಲಿಗೆ ಹೊಂಟಾನ. ಹೌದಲ್ಲವ, ದಿನ ಹೊಕ್ಕಾನವ, ಅದ್ರಾಗ ಏನೈತಿ? ನಾನು ಹೊಕ್ಕೇನ್ ಬೇ. ಯವ್ವ ನೀನು ಸಣ್ಣಕ್ಕಿದೀಯಾ, ಇನ್ನೊಂದು 2 ತಿಂಗಳು ತಡಿ, ಆಮೇಲೆ ನಿನ್ನೂ ಕಳಿಸ್ತೀವಿ. ಇಲ್ಲ ನಾ ಈಗ ಹೋಗ್ಬೇಕು. ನಿಮ್ಗೀಗ ತಗೊಳ್ಳೋದಿಲ್ವಾ ಸಾಲ್ಯಾಗ? ಸಣ್ಣಕ್ಕದಲ್ರಿ, ಮುಂದಿನ ವರ್ಷ ಹಾಕ್ರಿ ಅಂತ ಹೇಳ್ತಾರ. ಈಗ ಸಾಲಿ ಶುರು ಆಗ್ತೈತಲ್ಲ, ಅವಾಗ ನಿನಗೂ ಹೆಸರು ಹತ್ತಿಸ್ತೈತಿ, ನೀನು ಹೋಗುವಂತಿ. ಮತ್ತ ಅಣ್ಣ ಹೊಂಟಾನೀಗ. ನಿಮ್ಮ ಅಣ್ಣ ನಿನ್ಕಿಂತ 2 ವರ್ಷ ದೊಡ್ಡನಲ್ಲೇನ್ವಾ, ಅದಕ್ಕೆ ಹೊಂಟಾನವ. ಶಾಲೆ ಕಳ್ಸಂಗೆ ಇಲ್ಲ ಇವರು. ಅಯ್ಯ ಹುಡುಗಿ, ಅದಕ್ಕೆಲ್ಲ ಆಳ್ತಾರನ. ಈ ವರ್ಷ ಮುಗಿಲಿ, ಮುಂದಿನ ವರ್ಷ ನಿಂಗೂ ಹೆಸರು ಹತ್ತಿಸ್ತೈತಿ, ಹೋಗುವ. ನಾ ಶಾಲೆಗೆ ಹೋಗ್ಬೇಕು. ಪಾಪ ನನ್ನ ಮಗಳು ಶಾಲೆಗೆ ಹೋಗ್ಬೇಕಂತೈತಿ, ಅವರಪ್ಪ ಕಳ್ಸಾಕ ಒಲ್ಲೆ ಅಂತಾನ. ಆಕಿ ಕೇಳ್ದಾಗ ಒಮ್ಮೆ ಹಿಂಗ ಏನಾರ ಹೇಳಿ ಸಾಕ್ ಹಾಕೊಂತ ಹೊಂಟೇನಿ. ಆಕಿಗ ಇದೇ ವರ್ಷ ಶಾಲೆಗೆ ಹಾಕ್ಬೇಕಿತ್ತು ಒಂದೆತ್ತಕ್ಕೆ. ಅವರಪ್ಪ ನೋಡಿದ್ರ ಕಳ್ಸಾಕ ತಯಾರಿಲ್ಲ. ಏನ್ ಮಾಡ್ಬೇಕ ಏನು? ಆಕೇನ್ ಗಂಡು ಹುಡುಗರು ಅಷ್ಟೇ ಶಾಲೆಗೆ ಹೋಗ್ಬೇಕು. ಹೆಣ್ಣು ಹುಡುಗಿಯಾಗಿ ಮನ್ಯಾಗ ಕಸ ಮುಸ್ರಿ ಮಾಡೋದೇನ್ ತಪ್ಪಂಗಿಲ್ಲ, ಅದಕ್ಕೆ ಯಾಕೆ ರೊಕ್ಕ ಬಡಿಬೇಕಂತಾನ. ಇಲ್ಲ, ಈ ವರ್ಷ ಹೆಂಗಾರ ಮಾಡಕ್ಕಿನ್ನ ಶಾಲೆ ಕಳ್ಸಬೇಕು, ಎಷ್ಟರ ಕಷ್ಟ ಆಗ್ಲಿ. ನನ್ನ ಜೀವನ ಆದಂಗ ಆಕಿನ ಜೀವನ ಆಗಬಾರ್ದು. ಗಿರ್ಜಿ ಆತಿಲ್ಲ ನಾಷ್ಟ? ನನ್ಗ ಕೆಲ್ಸಕ್ಕೆ ಹೋಗಕ್ ಹೊತ್ತಾಕತೈತಿ, ಅವಂಗೂ ಶಾಲೆಗೆ ಡಬ್ಬಿ ಕಟ್ಟನಿ. ಏ ಗಿರ್ಜಿ, ಏನ್ ಯೋಚನೆ ಮಾಡಕತ್ತಾಳಕಿ? ಏ ಗಿರ್ಜಿ, ಏ ಗಿರ್ಜಿ, ಏನಾಗೈತ ನಿನಗ? ಹಿಂಗೆ ಕುಂತಿ? ನೀವು ಯಾವಾಗ ಬಂದ್ರಿ? ಏನ್ ಹಂಗ ಸಪ್ ಮಾರಿ ಹಾಕೊಂಡ್ ಕುಂತಿದ್ದಲ್ಲ, ಯಾಕ ಏನಾತ? ಡಬ್ಬಿ ತಯಾರು ಮಾಡೋದ್ಬಿಟ್ಟು ಏನ್ ಚಿಂತೆ ಮಾಡ್ಕೊಂಡ್ ಕುಂತಿ? ಅದ ನಮ್ ರಶ್ಮಿ ಅದಾಳಲ್ರಿ. ಹೇಳ ಮುಂದ. ಪಾಪ್ರಿ ಆಕಿ ಶಾಲೆಗೆ ಹೋಗ್ಬೇಕಂತ. ಗಿರ್ಜಿ, ನಿಂಗೆ ಎಷ್ಟ್ ಸರಿ ಹೇಳೇನಿ ಆಕಿನ್ ಶಾಲಿ ಕಳ್ಸೋದ್ರ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ ಅಂತಂದ್ ಹೇಳಿ. ರೀ ಆಕಿ ಬಾಳ ಆಸೆ ಐತ್ರಿ, ಕಳ್ಸನ್ರಿ. ನೋಡು, ಗಂಡ್ಮಕ್ಳಿಗೆ ಅಷ್ಟೇ ಇದು, ಓದು ಬರಹ ಇಲ್ಲ. ಆಕಿಗೇನ್ ಬರ್ತೈತಿ? ನಾಳೆ ಕಸ ಮುಸ್ರಿ ಪಾತ್ರಿ ಮಾಡೋದೇನಾರ ತಪ್ತೈತೆನಾ? ನಿನಗ್ಯಾಕೆ ನಿಮ್ಮಪ್ಪ ಓದ್ಸಿಲ್ಲ? ನೀನ ಮೊದಲು ಓದಿಲ್ಲ, ಮತ್ತ ಮಗಳಿಗೆ ಕಳ್ಸಂತ ಕುಂತ. ನಾ ಓದಿಲ್ಲಲ್ಲ, ಅದಕ್ಕೆ ನನ್ನ ಮಗಳಾರ ಓದ್ಲಿ ಅಂತಂದ್ ಹೇಳಿ. ನಾ ಪಟ್ಟಂತ ಕಷ್ಟ ನನ್ನ ಮಗಳು ಪಡಬಾರ್ದು, ಅದಕ್ಕ. ಓಹೋಹೋ, ನಿನಗೇನ್ ಕಷ್ಟ ಕೊಡಕತ್ತೇನ? ನಾನ ಮನಿ ಕೆಲಸ ಮಾಡ್ತಿದ್ದಿ, ನಿನಗ್ ತಂದ್ ಹಾಕ್ತೇನಿ, ಅಡ್ಗೆ ಮಾಡ್ತಿ, ತಿಂತಿ, ಉಂಟಿ, ಮಕ್ಕೋತಿ, ಮತ್ತಿನ್ನೇನೈತಿ ನಿನಗ್ ತ್ರಾಸ? ನಾನು ಓದಿದ್ರ ಎಲ್ಲಾರ ಕೆಲ್ಸಕ್ಕೆ ಹೋಗಿದ್ದೆ, 1-4 ಕೈ ಕಾಸರ ಮಾಡ್ಕೊಂತಿದ್ದೆ. ಹಿಂಗ ಇನ್ನೊಬ್ರು ಕೈ ಕೆಳಗಿರೋದರ ತಪ್ಪಿತ್ತು. ಓ, ನೀನು ಮಗಳ ಸಲುವಾಗಿ ನನ್ನ ಜೋಡಿ ಜಗಳಕ ನಿಂತಿ ತಗೋ. ರೀ ಹಂಗಲ್ರಿ. ಹಂಗೂ ಅಲ್ಲ ಹಿಂಗೂ ಅಲ್ಲ. ನೀ ಸಣ್ಣಕ್ಕಿದ್ದಾಗ ನಿಮ್ಮ ಅಪ್ಪಗ್ ಸಾಲಿ ಕಳ್ಸಂತ ಹೇಳಿ ಅನ್ಬೇಕಿತ್ತು. ಅವಾಗ ಓದೋದು ಬರೋದ್ರ ಬಗ್ಗೆ ಅಷ್ಟು ಇರ್ಲಿಲ್ರಿ ನಮಗ. ಸುಮ್ಮನೆ ಆಡೋ ಜೊತೆ ಆಡ್ತಿದ್ವಿ, ಮನ್ಯಾಗ ಉಂಟಿದ್ವಿ, ತಿಂತಿದ್ವಿ. ನಮ್ಮ ಅಪ್ಪ ಏನ್ ಹೇಳ್ತಿದ್ದ ಅದನ್ನ ಕೇಳ್ತಿದ್ವಿ. ನಮ್ಮವ್ವ ಮಾಡಿ ಹಾಕಿದ್ ತಿಂತಿದ್ವಿ. ಒಂದೀಟ್ ದೊಡ್ಡವರ ಆದಂಗ ನಮ್ಮವ್ವ ಎಲ್ಲ ಕೆಲ್ಸಕ್ಕೆ ಹಚ್ಚಿದ್ಲ. ಮತ್ತಿನ್ನು ಸಣ್ಣ ವಯಸ್ಸಿಗ ನಿಮ್ ಜೋಡಿ ಮದುವೆ ಮಾಡಿ ಕಳಿಸ್ಬಿಟ್ರ. ಹಂಗ ಓದು ಬರಹದ ಬಗ್ಗೆ ಗೊತ್ತಾಗ್ಲಿಲ್ಲ ನಮಗ. ಈಗ ಅನ್ನಿಸ್ತೈತಿ, ಯಾಕೆ ಓದ್ಲಿಲ್ಲ ನಾನು. ನಮ್ಮ ಅಪ್ಪಗೊಂದ್ ಮಾತು ಕೇಳಿದ್ರೆ ಸಾಲಿ ಕಳ್ಸರ ಕಳಿಸ್ತಿದ್ನ ಅಂತ. ಇಲ್ಲಿ ನೋಡ್ ಗಿರ್ಜಿ, ನಂಗ ಕೆಲ್ಸಕ್ಕೆ ಹೋಗಕ್ಕ ಹೊತ್ತಾಕತೈತಿ. ದಿನಾ ನಿಂದಿ ರಗಳಿ ಕೇಳ್ಕೊಂತ ಕುಂದ್ರಕ ಆಗಂಗಿಲ್ಲ. ಬಡಬಡ ಡಬ್ಬಿ ತಯಾರು ಮಾಡ್ಕೊಡು, ಹೊಟ್ಟೆ ಸಾಕತೈತಿ ನಂಗೆ. ನಾಷ್ಟ ಮಾಡಿ ಕೆಲ್ಸಕ್ಕೆ ಹೋಗ್ತೇನೆ. ಇನ್ನೊಮ್ಮೆ ಆಕಿನ ಸಾಲಿ ಬಗ್ಗೆ ಕೇಳಕ ಹೋಗ್ಬೇಡ. ಅವ್ವ ಏನು ಮಗಳ, ಯಾಕವ್ವ ಹಿಂಗ್ ಬೇಸರದಾಗದಿದಿ? ಏ ಇಲ್ವಾ, ನಾ ಎಲ್ಲಿ ಬೇಸರದಾಗದೀನಿ? ನಿಮ್ಮ ಅಪ್ಪಗ ಕೆಲ್ಸಕ್ಕೆ ಹೋಗಾಕ, ನಿಮ್ಮ ಅಣ್ಣಗ ಸಾಲಿಗೆ ಹೋಗಾಕ ಹೊತ್ತಾಗೈತಂತ, ಅದಕ್ಕೆ ಬಡ ಬಡ ಅಡ್ಗೆ ಮಾಡ್ಬೇಕವ್ವ. ಅವ್ವ ನೀನು ಅಪ್ಪ ಮಾತಾಡ್ಕೊಂಡಿದ್ದೆಲ್ಲ ನಾ ಕೇಳಿಸ್ಕೊಂಡೆ. ಅಂದ್ರ ನಾ ಹುಡುಗಿ ಅಂತ ಹೇಳಿ ನನ್ಗ ಸಾಲಿ ಕಳ್ಸಾಕ ಅಪ್ಪ ಒಪ್ಪುವಲ್ಲಾಗ್ಯಾನ? ಚಿಚಿ ಹಂಗೇನಿಲ್ವಾ, ನಿಮ್ಮ ಅಪ್ಪನ ಹತ್ರ ಮಾತಾಡ್ದೆ, ಮುಂದಿನ ವರ್ಷದಿಂದ ಕಳಿಸ್ತಾರಂತ. ಅವ್ವ ಸುಳ್ಳು ಹೇಳ್ಬೇಡವ, ನಿನ್ನ ಅಪ್ಪನ ಜೋಡಿ ಜಗಳ ಮಾಡಕತ್ತಿದ್ ನಾ ಕೇಳಿಸ್ಕೊಂಡೆ, ನನ್ನೆಲ್ಲ ನೋಡ್ದೆ. ಅಪ್ಪ ಆಕಿ ಹೆಣ್ಣು ಹುಡುಗಿ, ಆಕಿಗೆ ಯಾಕೆ ಸಾಲಿ ಕಳಿಸ್ಬೇಕು ಅಂತ ಅನ್ನಕತ್ತಿದ್ದ. ಇಲ್ವಾ, ನೀನೇನು ಚಿಂತೆ ಮಾಡಬೇಡ, ಬೇಕಾದಾಗ್ಲಿ ಅದು. ನಾನ್ ನಿನಗೆ ಸಾಲಿ ಕಳಿಸ್ತೇನೆ. ನಾಳೆನ ಹೋಗಿ ನಿನಗೆ ಹೆಸರು ಹಚ್ಚಿಸ್ ಬರ್ತೇನಂತನ? ಖರೇಗೂ ಅವ್ವ? ಹೂನ್ವಾ, ನಾಳೆ ಹೋಗಿ ನಿನಗ ಸಾಲಿ ಹೆಸರು ಹಚ್ಚಿಸ್ ಬರ್ತೇನಂತನ? ಓ, ನಾಳೆ ನಾ ಸಾಲಿಗೆ ಹೋಗ್ತೀನಿ. ಗಿರ್ಜಿ ಆತ್ರಿ, ಇನ್ನೊಂದು 10 ನಿಮಿಷ ಡಬ್ಬಿ ಕಟ್ಕೊಡ್ತೇನಂತ. ನಿಂದ ಡಬ್ಬಿ ಕಟ್ಟದಿರ್ಲಿ, ಆಕಿಗೇನಂದ ಈಗ ರಶ್ಮಿಗ? ರೀ ಪಾಪ್ರಿ, ಅದಕ್ಕೆ ಸಾಲಿಗೆ ಹೋಗ್ಬೇಕಂತ ಬಾಳ ಆಸೆ ಐತಿ, ಅದಕ್ಕ ನಾಳಿಂದಕೀಗ ಸಾಲಿ ಕಳ್ಸಕ್ಕ ತಯಾರಾಗ್ಬಿಟ್ಟೇನ? ಹಂಗಲ್ರಿ ಅದು. ಏನ್ ಹಂಗೂ ಅಲ್ಲ ಹಿಂಗೂ ಅಲ್ಲ, ರೊಕ್ಕ ಎಲ್ಲಿಂದ ಬರ್ತಾವು? ಹಿತ್ತಿಲ್ದಾಗ ಏನಾರ ರೊಕ್ಕದ ಗಿಡ ಹಚ್ಚೇನ? ಹಂಗ ರೊಕ್ಕ 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 ಅಂತಿರಲ್ಲ ಯಾವಾಗ ನೋಡಿದ್ರು. ಅವಂಗ ಈಗ ಲಕ್ಷಾನ್ ಗಂಟ್ಲೆ ಸುರಿದ್ ಬಂದೇನಲ್ಲ ಸಾಲಿಗ, ಇಕ್ಕಿಗೆ ಎಲ್ಲಿಂದ ತರ್ಲಿ ನಾನು? ಹೊಟ್ಟಿ ಬಟ್ಟಿ ಕಟ್ಟಿ ಅವ್ನಿಗೊಬ್ಬನಿಗೆ ಓದ್ಸೋದ್ರಾಗ ಸಾಕಾಗಿ ಹೋಗೈತಿ. ನನಗೆ ಬರೋ ದುಡ್ಮಿ ಒಳಗೆ ಸಾಲಂಗಿಲ್ಲ. ಒಂದು 50-60 ಸಾವಿರ ರೂಪಾಯಿ ಸಾಲ ಮಾಡೇನಲ್ಲ, ಗೊತ್ತೇನ? ಇವ್ನು ಓದಿದ್ರ ನಾಳೆ ಒಳ್ಳೆ ಕೆಲಸದಾಗ ಹತ್ತಿ ನಮ್ಮನ್ನೆಲ್ಲ ನೋಡ್ಕೊಂತಾನ. ಈಕಿಗೆ ಮಾಡಿದ್ರೆ ಏನೈತಿ, ನಾಳೆ ಮದುವೆ ಮಾಡ್ಕೊಟ್ಟು ಮನಿಗೆ ಹೋಗ್ಕಾಳ. ಇಲ್ಲಿ ಓದಿಸಿ ಅವ್ರ ಮನಿಗೆ ದುಡ್ಡು ತಂದು ಹಾಕ್ಬೇಕೇನಕಿ? ಏನು ಬೇಕಾಗಿಲ್ಲ, ಹೋಗ್. ರೀ ನೀವೇನು ರೊಕ್ಕ ಕೊಡಬೇಡ್ರಿ. ಓ, ಆಕಿ ರೊಕ್ಕ ಕೊಟ್ಟಿಲ್ಲ ಅಂದ್ರ ಮತ್ತೆ ಹೆಂಗ್ ಸಾಲಿ ಕಳಿಸ್ತಿದ್ದೀನಿ ನೀನು? ಏನ್ ನಿನಗೇನಾರ ಲ್ಯಾಟ್ರಿ ಗಿಟ್ರಿ ಹೊಡೆದೈತ? ರೀ ನೀವು ಸೂರಜ್ಗ ಕಳ್ಸಕತ್ತಿರಲ್ಲ, ಆ ಸಾಲಿಗೆ ನಾಕಿನ್ ಹಚ್ಚೋಂಗಿಲ್ರಿ. ಕನ್ನಡ ಸಾಲಿ ಐತಲ್ಲ ನಮ್ ಗೌರ್ಮೆಂಟ್ ಸಾಲಿ, ಅಲ್ಲಿ ಕಳಿಸ್ ಬರ್ತೇನ್ರಿ, ಅದಕ್ಕರ ಒಪ್ಕೋರಿ. ಅಲ್ಲೇನ ರೊಕ್ಕ ಬೇಕಾಗಿಲ್ರಿ. ರೊಕ್ಕ ಇಲ್ಲ ಅಂದ್ರೆ ಹಚ್ಕೋಗ್. ಆದ್ರೆ 1 ರೂಪಾಯಿನೂ ನಂಗೆ ಕೇಳೋಂಗಿಲ್ಲ ನೀನು. ನಾ ಏನ ಮಾಡಿದ್ರು ನನ್ನ ಮಗನ ಸಲುವಾಗಿ ಅಷ್ಟ ನಾ ಮಾಡೋದು, ಆಕಿನ ಸಲುವಾಗಿ ನಾ ಏನು ಮಾಡಂಗಿಲ್ಲ. ನೀವು ಆಕಿನ ಸಾಲಿ ಕಳ್ಸಕ್ ಒಪ್ಪಿದ್ರಿಲ್ಲ, ಅಷ್ಟ ಸಾಕ್ರಿ. ನಾ ಮತ್ತೆ ಹೇಳತ್ತೇನೆ, ನನ್ನ ಹತ್ರ ಆಕಿನ ಸಾಲಿ ಸಲುವಾಗಿ ಏನಾರ ರೊಕ್ಕ ಕೇಳಕ್ ಬಂದ್ರ ನಾ 1 ರೂಪಾಯಿನೂ ಕೊಡೋಂಗಿಲ್ಲ. ಮತ್ತ
ನಿಂಗೆ ಬೇಕಂದ್ರೆ ನೀ ಏನಾರ ದುಡ್ಮಿ ಮಾಡಾಕಿನ್ ಕಲಸು. ನಾನು ಓದಾಕಂತಂದೇಳಿ ಖರ್ಚು ಮಾಡೋದು ಬರೀ ನನ್ನ ಮಗ ಸೂರಜ್ಗೆ ಅಷ್ಟ. ಅವ್ವ ರಶ್ಮಿ ನಿಮ್ಮಪ್ಪ ನಾಳಿಂದ ಸಾಲಿ ಕಳ್ಸಕ್ ಒಪ್ಕೊಂಡಾನ್ವ. ಆದ್ರ ನಂಗೆಲ್ಲ ಗೊತ್ತಾಗ್ತದೆ, ಅಣ್ಣ ಹೊಂಟಿ ಸಾಲಿಗೇನು ಕಳ್ಸಕತ್ತಿಲ್ಲ, ನಂಗೆ ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ತೇನೆ ಅಂತ ಅಂದಿ ಹೌದಲ್ಲ? ಹೂನ್ವಾ ಮಗಳ, ನನ್ಗೆ ಕ್ಷಮಿಸ್ಬಿಡವ, ನನ್ನ ಹತ್ರ ರೊಕ್ಕಿಲ್ಲ. ಈಗ ಈ ವರ್ಷ ಗೌರ್ಮೆಂಟ್ ಸಾಲಿಗೆ ಹೋಗ, ಮುಂದಿನ ವರ್ಷ ನಾ ಎಲ್ಲಾರು ಕೆಲಸ ಮಾಡಿ ನಿಂಗೆ ಚಲೋ ಸಾಲಿಗೆ ಕಳಿಸ್ತೇನಂತೇನ. ಅವ್ವ ನೀ ಏನು ಚಿಂತೆ ಮಾಡಬೇಡ, ನಾ ಗೌರ್ಮೆಂಟ್ ಸಾಲಾಗ ಚಂದಾಗಿ ಓದ್ತೇನಂತ. ನಂಗೆ ಸಾಲಿ ಕಲ್ಸಿದ್ರೆ ಸಾಕು ಆತು. ಹಂಗಾರ ನಾಳೆ ನೀನ್ ಕರ್ಕೊಂಡು ಹೋಗಿ ಹೆಸರು ಹಚ್ಚಿಸಿ ಬರ್ತೇನಂತ. ನಾಳಿಂದ ನೀ ಸಾಲಿಗೆ ಹೋಗುವಂತೇನ? ಹ್ಞೂ ಅವ್ವ. ಏಪ್ಪ ಸೂರಜ ತಯಾರಾದೇನಪ್ಪ? ಹ್ಞೂ ಅಪ್ಪ ನಾ ತಯಾರಾಗೇನು. ಏನ ಇವತ್ತು ಪರೀಕ್ಷೆ ತನಕತ್ತಿದ್ದೆಲ್ಲ ಓದ್ಕೊಂಡೆ ಇಲ್ಲ? ಹ್ಞೂ ಯಪ್ಪ, ಭಾಳ ಅಂದ್ರೆ ಭಾಳ ಕಷ್ಟ ಐತಿ, ಆದರೂ ಓದ್ಕೊಂಡೇನು ನಾನು. ಚಂದಾಗಿ ಮಾರ್ಕಸ್ ತೆಗಿಬೇಕೇನ? ಹ್ಞೂ ಹ್ಞೂ ಯಪ್ಪ. ಸರಿ ನಾಷ್ಟ ಮಾಡಿ ತಯಾರಿರು, ನಾನು ಬಂದೆ, ಇಲ್ಲೇ ಒಂದಿಟ್ಟು ಕೆಲಸ ಐತಿ, ಹೋಗಿ ಬಂದು ನಿಂಗೆ ಸಾಲಿಗೆ ಬಿಟ್ಟು ಬರ್ತೇನೆ ಅಂತ. ರೀ ತಗೋರಿ ಇದು ಡಬ್ಬಿ. ಅಲ್ಲೇ ಇಡು, ಬಂದು ತೊಗೊಂಡು ಹೋಗ್ಯ ಅಂತಿಬ್ರು. ಸರಿ ಆತು. ನೋಡ ನನ್ನ ಮಗ ಹೆಂಗದಾನ, ಎಷ್ಟು ಚಂದ ಇಂಗ್ಲೀಷ್ ಮಾತಾಡ್ತಾನೆ ಗೊತ್ತೇನ? ಎತ್ಲಾಗಾರ ಆಗ್ಲಿ ಬಿಡು, ಚಂದಾಗಿ ಓದಿದ್ರೆ ಅಷ್ಟ ಸಾಕು. ಸರಿ ಅವಂಗೂ ಡಬ್ಬಿ ಕಟ್ಟಿಡ, ಬರ್ತೇನೆ, ಬಂದು ಅವ್ನು ಸಾಲಿಗೆ ಬಿಟ್ಟು ಬರ್ತೇನೆ. ಅಪ್ಪ ಭಾಳ ಹೊತ್ತಾದ್ರ ಸಾಲ್ಯಾಗ ನಮ್ಗೆ ಪನಿಷ್ಮೆಂಟ್ ಕೊಡ್ತಾರ. ಇಲ್ಪ ಯಪ್ಪ, ನಿಂಗೆ ಪನಿಷ್ಮೆಂಟ್ ಕೊಡ್ಸಂಗಿಲ್ಲ, ನಾನು ಜಲ್ದಿನ ಬಿಟ್ಟು ಬರ್ತೇನೇನ. 10 ನಿಮಿಷ ಅಂದ್ರೆ 10 ನಿಮಿಷ ಬಂದೇ ಬಿಟ್ಟೆ. ಅಪ್ಪ ಸೂರಜ ನಿನ್ಗೂ ಡಬ್ಬಿ ತಂದು ಕೊಡ್ತಾನೆ ಅಂತ ಇಲ್ಲೇ ಇರ್ತೀನಿ, ನಾಷ್ಟ ಮಾಡಿ ಹೋಗ ಸಾಲಿ. ಹ್ಞೂ ಅವ್ವ. ಏನು ಮಾಡಿ ಬೇ ಇವತ್ತು ಡಬ್ಬಿಗೆ? ರೊಟ್ಟಿ ಪಲ್ಯ ಕಟ್ಟೇನಪ್ಪ, ಹಂಗ ಚಿತ್ರಾನ್ನ ಕಟ್ಟೇನು. ಏನು ಬೇ ಅವ್ವ, ಬರೀ ರೊಟ್ಟಿ ಪಲ್ಯ ಒಗ್ಗರಣೆ ಅನ್ನ ಸಾಕಾಗಿ ಹೋಗೈತಿ. ನಮ್ಮ ಸ್ಕೂಲ್ನಾಗ ಎಲ್ಲ ಏನು ಮಸ್ತ್ ನಾಷ್ಟ ತರ್ತಾರ ಗೊತ್ತೇನ? ಹಿಂಗೆ ಯಾರೊಬ್ರು ರೊಟ್ಟಿ ಪಲ್ಯ ತರೋಂಗೇ ಇಲ್ಲ. ನಾಳೆ ಇಡ್ಲಿ ಮಾಡ್ಕೊಡ್ತೇನೆ ತಗೋಪ್ಪ. ಸರಿ ಯಪ್ಪ, ಇದು ಓದೋದೆಲ್ಲ ಯಾರು ಹೇಳ್ಯಾರ, ನನಗರ ರಗಡಾಗಿ ಹೋಗ್ಬಿಟ್ಟೈತಿ. ಅಣ್ಣ ಏನ್ವಾ ನಿಂದು? ಅಣ್ಣ ನಾಳಿಂದ ಅವ್ವ ನಂಗೂ ಶಾಲೆ ಕಳಿಸ್ತಾಳಂತ. ಕಳಿಸ್ತಾಳಲ್ಲ, ಹೋಗು. ನನ್ನ ಮುಂದೇನು ಹೇಳಕ್ ಬಂದಿ ಅದನ್ನ? ಅದ ನಿಮ್ ಸಾಲಿಗೆ ಹಾಕಲ್ಲಂತ, ಗೌರ್ಮೆಂಟ್ ಸಾಲಿಗೆ ಹಾಕ್ತಾಳಂತ. ನಿನಗೆಲ್ಲಪ್ಪ ನಮ್ಮ ಸಾಲಿಗೆ ಹಾಕ್ತಾನ? ಹೋಗ್ ಎಲ್ಲಾರ ಓದು. ತಯಾರದೇನಪ್ಪ, ನಡಿ ಬಿಟ್ಟು ಬರ್ತಾನಂತ. ಅಪ್ಪ ಏನ್ವಾ? ನಾಳಿಂದ ನಾನು ಸಾಲಿಗೆ ಹೋಗ್ತೇನೆ. ಏನಾರ ಮಾಡ್ಕೋ, ನನ್ಗೆ ಹೊತ್ತಾಗೈತಿ, ಮತ್ತೆ ಅವ್ನ ಸಾಲ್ಯಾಗನ ಪನಿಷ್ಮೆಂಟ್ ಕೊಡ್ತಾರಂತ. ನಡಿಪ, ಡಬ್ಬಿ ತಗೋ. ರಶ್ಮಿ ನಾಷ್ಟ ಮಾಡ್ಬಾ. ಅವ್ವ ಅಪ್ಪ ನನ್ ಕಂಡ್ರೆ ಹಂಗ್ಯಾಕ್ ಮಾಡ್ತಾನ? ಹೆಂಗ್ವಾ? ನನ್ ಜೋಡಿ ಚಂದಾಗಿ ಮಾತಾಡೋಂಗೇ ಇಲ್ಲ, ಆಮೇಲೆ ಶಾಲೆ ಕಳ್ಸಂದ್ರೆ ಕಳ್ಸಕ್ ತಯಾರಿಲ್ಲ. ಯಾಕವ್ವ? ಹಂಗೇನಿಲ್ವಾ, ನಿಮ್ಮ ಅಪ್ಪಗ ನಿಮ್ಮ ಅಣ್ಣ ಚಂದಾಗಿ ಓದ್ಬೇಕು ಅನ್ನೋದಷ್ಟೇ ಲಕ್ಷ್ಯ ಐತಾ, ಹಂಗಾಗಿ ಅವ ಒಂದಿಟ್ಟು ಓದ್ಲಿ ಅಂತೇಳಿ ಅಲ್ಲೇ ಗಮನ ಕೊಡ್ತಾರ ಅಷ್ಟೇ. ಮತ್ತ ನೀನು ಸಾಲಿಗೆ ಹೊಂಟೆ ಅಂದ್ರ ನೀನು ಚಂದಾಗಿ ಓದಾಕತ್ರ ನಿಂಗೂ ಹಂಗ ಮಾಡ್ತಾರ. ಖರೆಗೂ ಅವ್ವ? ಹೂನ್ವಾ, ನಡಿಗೂ ನಾಷ್ಟ ಮಾಡ, ಇವತ್ತ ಸಾಲಿಗೆ ಹೋಗಿ ಹೆಸರು ರಜಿಸ್ ಬರ್ತೇನಂತ. ಆತವ ಹೋಗು, ಕೈಕಾಲು ತೊಳ್ಕೊಂಬ. ಆತವ ಮೊದಲು ಹೋಗಿ ನನ್ನ ಮಗಳಿಗೆ ಸಾಲಿಗೆ ಹೆಸರು ರಚಿಸ್ ಬರ್ಬೇಕು. ಈ ಸಾಲಿಗೆ ಹೆಸರು ರಚಿಸಾಕ ಏನೇನು ಬೇಕನ್ನೋದ ನನಗೆ ಗೊತ್ತಿಲ್ಲ. ಇರ್ಲಿ ತಗೋ, ಅವ್ರ ಲಕ್ಷ್ಮಿ ಟೀಚರ್ ಅದಾರಲ್ಲ, ಅವ್ರನ್ನ ಭೇಟಿ ಮಾಡಿ ಅವ್ರ ಸಾಲಾಗ ಹಚ್ಚಿ ಬಂದ್ರಾತ. ಗಿರ್ಜಿ ಅಯ್ಯ ಶಾರಕ್ಕ ಬಾರ, ಕುಂದ್ರ ಚಾ ಮಾಡ್ಕೊಡ್ತಾನಂತ. ಯಾವ ಅದೆಲ್ಲ ಇರ್ಲಿ, ನಮ್ಮ ಮನೆಗೆ ಒಂದಿಟ್ಟು ಬರಕ್ ಆಕೇತೇನ? ಅಂದ್ರ ನನ್ನ ಮಗಳು ನಾಳೆ ಊರಿಗೆ ಹೊಂಟಾಳಂತವ. ಆಕಿ ಮತ್ತೆ ಹಾಸ್ಟೆಲಿಗೆ ಹೋಗ್ಬೇಕಲ್ಲ, ಕಾಲೇಜ್ ಶುರು ಆಕೇತಂತ. ಏನಾನ ತಿನಿಸ್ ಮಾಡ್ಕೊಳಕ್ ಹೇಳಾಳ, ಅದಕ್ಕೆ ನಂಗೆ ಒಬ್ಬೇಕೀಗ ಭಾಳ ಆಕೇತವ, ನೀನೊಂದಿಟ್ಟು ಬಂದು ಕೈ ಹಿಡಿತೇನ ಅಂತ. ಅಯ್ಯ ಅದಕ್ಕೆ ಯಾಕಷ್ಟು ಕೇಳ್ಕೊಬೇಕ ಶಾರಕ್ಕ, ಬರ್ತಾನಂತ ನಡಿ. ಆದ್ರ ಒಂದ್ ತಾಸು ಬಿಟ್ಟು ಬರ್ಲ? ಹೌದಾ ಆತ್ ತಗೋ. ಯಾಕ? ಏನಿಲ್ಲ, ನಮ್ಮ ರಶ್ಮಿಗ ಸಾಲಿಗೆ ಹಚ್ಚಿ ಬರ್ಬೇಕಂತ, ಹೋಗಿ ಸಾಲಿಗೆ ಹಚ್ಚಿಸ್ ಬಂದ್ರ ನಾಳಿಂದ ಕಳ್ಸಾಕ್ ಬರ್ತೈತಿ. ಹೌದಾ, ಯಾವ ಶಾಲಿ ಕಳ್ಸಾಕತ್ತಿದಿ? ನಿನ್ ಮಗ ಸೂರಜ್ ಅಂತನಲ್ಲ, ಆ ಶಾಲಿ ಭಾಳ ಚಲೋ ಐತ್ ತಗೋ, ಅಲ್ಲೇ ಹಚ್ಚಿಸ. ಇಲ್ಲ ಶಾರಕ್ಕ, ಆಕೀಗ ಗೌರ್ಮೆಂಟ್ ಸಾಲಿಗೆ ಕಳ್ಸಿ ಬರ್ತೇನೆ. ಯಾಕವಾ? ದೊಡ್ಡವ್ನು ನೋಡಿದ್ರೆ ಚಲೋ ಶಾಲಿಗೆ ಹಚ್ಚಿರಿ, ಪಾಪ ಇದನ್ನ ಯಾಕೆ ಗೌರ್ಮೆಂಟ್ ಸಾಲಿಗೆ ಹಚ್ತೀರಿ? ಹಂಗಂತಂದೇಳಿ ಗೌರ್ಮೆಂಟ್ ಸಾಲಿ ಏನು ಕೆಟ್ಟದಲ್ಲ, ಅಲ್ಲೂ ಎಲ್ಲ ಚಲೋನ ಓದ್ತಾರ. ಮತ್ತೆ ನನ್ನ ಮಕ್ಕಳೆಲ್ಲ ಗೌರ್ಮೆಂಟ್ ಸಾಲಿಗಲ್ಲೇನೋ ಓದಿ ಈಗ ದೊಡ್ಡ ನೌಕರಿಯಾಗಿರೋದು. ಆಕಿಗೆ ನನ್ನ ಮಗಳು ಕಾಲೇಜಿಗೆ ಹೊಂಟಾಳಲ್ಲ, ಆಕಿನೂ ಚಲೋ ಮಾರ್ಕ್ಸ್ ತೆಗಿಯಾಕತ್ತಾಳ. ಅಂದ್ರ ನಿನ್ ಮಗನ ಸಾಲಿನೂ ಚಲೋ ಐತಿ, ಈಗ ಹೊಸ್ತಾಗ ಆಗೈತಲ್ಲ, ಇಬ್ರು ಒಂದ ಕಡೆ ಹೋಗಿದ್ರಂತ ಹೇಳಿದ್ನವ. ಯವ್ವ ನಮ್ಮ ಮನ್ಯಾಗ ಆಕಿನ್ನ ಸಾಲಿ ಕಳ್ಸಕ್ಕ ಒಲ್ಲೆ ಅನ್ನಕತ್ತಿದ್ರು. ಇಷ್ಟೆಲ್ಲ ಆಯ್ತು ನೋಡ್ ನಮ್ಮ ಮನ್ಯಾಗ ಹಣಗ್ಲಿ. ಅಯ್ಯಯ್ಯ ಯಾಕಂತವ ನಿನ್ ಗಂಡ ಯಾಕೆ ಹಿಂಗ್ ಮಾಡ್ತಾನ? ಏನೇನ ಶಾರಕ, ಗಂಡ ಮಕ್ಕಳಿಗೆ ಓದಿಸಿದ್ರ ನಾಳೆ ನೋಡ್ಕೊಂತಾರಂತ, ಹೆಣ್ಮಕ್ಳಾದ್ರ ಮದ್ವಿ ಮಾಡ್ಕೊಟ್ಟು ಕೂಡ್ಲೆ ಗಂಡನ ಮನೆಗೆ ಹೋಗ್ತಾರಂತ, ಅಲ್ಲಿ ದುಡ್ಡು ಹಾಕಕ್ ನಾನು ಯಾಕೆ ಇಲ್ಲಿ ಓದಿಸ್ಲಿ ಅಂತ. ಯವ್ವ ನಾಳೆ ನಿನ್ ಮಗಗೂ ಒಂದ್ ಹುಡುಗಿ ಮದ್ವೆಯಾಗಿ ಬರ್ತಾಳಂದ್ರ ಆಕಿಗೆ ಅವ್ರ ಮನೆಯಾಗ ಓದಿಸಿರ್ತಾರಿಲ್ಲ, ಆಕಿ ಬಂದು ಇಲ್ಲೇ ದುಡಿಮೆಯಾರ ಮಾಡ್ತಾಳ, ಇಲ್ಲ ಮನೆ ನೋಡ್ಕೊಂಡ್ರ ಹೊಕ್ಕಾಳ, ಹೌದಲ್ಲ? ಅದು ನನ್ನ ಗಂಡಿಗೆ ಎಲ್ಲ ಅರ್ಥ ಆಗ್ಬೇಕು. ಹೆಣ್ಣು ಗಂಡು ಅಂತ ಭೇದ ಮಾಡಬಾರ್ದವ, ಹೆಣ್ಣರಾಗ್ಲಿ ಗಂಡರಾಗ್ಲಿ ಎಲ್ಲಾರ್ಗು ಚಂದೇ ಓದಿಸ್ಬೇಕು. ಅವ್ರಿಗೆ ಶಿಕ್ಷಣ ಕೊಡೋದು ಮುಖ್ಯವಾಗಿರ್ತೈತೆ ಹೊರತು ಈಗ ದೊಡ್ಡರಾದ್ಮೇಲೆ ಅವ್ರ ಕಡೆಯಿಂದ ಹೊಳ್ಳಿ ನಾವು ಪಡಿತೇವೆ ಅನ್ನೋದು ನಮ್ಮ ಮನಸ್ನಾಗ ಇಟ್ಕೋಬಾರ್ದು. ಯಾಕ ಈಗ ಎಷ್ಟೊಂದು ಮನ್ಯಾಗ ಗಂಡ್ಮಕ್ಳು ಇರ್ತಾರ, ಓದಿರ್ತಾರ, ಚಂದಾಗಿ ಕೆಲಸ ಮಾಡ್ತಿರ್ತಾರ, ಆದ್ರೆ ಅವ್ರ ಫಾರಿನ್ಯಾಗ ಹೋಗಿ ಸೆಟ್ಲ್ ಆಗಿರ್ತಾರ, ಅಪ್ಪ ಅವ್ವ ಪಾಪ ಇಲ್ಲೇ ಒಬ್ರೇ ಇರ್ತಾರ. ಮತ್ತೆ ಹೆಣ್ಮಕ್ಳು ಪಾಪ ಕಲ್ತಿರ್ತಾರ, ಅವ್ರ ಅಪ್ಪ ಅವ್ನ ನೋಡ್ಕೊಂತಿರ್ತಾರ. ಕೆಲವೊಂದ್ ಗಂಡ್ಮಕ್ಳು ಅಪ್ಪ ಅವನ್ ಜೊತೆಗೆ ಇರ್ತಾರ, ಹೆಣ್ಮಕ್ಳು ನೋಡ್ಕೊಂತಿರ್ತಾರ. ಹೆಣ್ಮಕ್ಳಿಗಿದ್ದಂತ ಕರಳ ಗಂಡ್ಮಕ್ಳಿಗೆ ಕಡಿಮೆ ಅವ. ಹೆಚ್ಚಾಗಿ ಎಲ್ಲಾರ ಮನೆಗೂ ಹೆಣ್ಮಕ್ಳಿಗೂ ಓದ್ಸಾಕತ್ತಾರ ನೋಡವ. ಎಂತವ್ರ ಅಂದ್ರು ಓದಿಸ್ತಾರ, ಆದ್ರ ಇದಕ್ ನಿನ್ ಗಂಡ ಅಪವಾದ ಇದ್ದಂಗ ಅದ ನೋಡು.
ಅದಕ್ಕ ನಾನು ಬಿಟ್ಟೇಲ್ ಶಾರಕ್ಕ ಆಕಿನ ಶಾಲೆ ಕಲ್ಸಬೇಕಂತಂದ್ ಹೇಳಿ ಪ್ರತಿಜ್ಞೆ ಮಾಡ್ಬಿಟ್ಟೆ ನೋಡಿ. ಏನಾರ ಆಗ್ಲಿ ಕೂಲಿನಲ್ಲಿ ಮಾಡ್ಯಾರ ನನ್ನ ಮಗಳ ಚಂದ ಓದಿಸ್ತೇನೆ ಶಾರಕ್ಕ. ಅದ್ವಾ ಗಂಡ್ಮಕ್ಳು ಓದಿದ್ರ ತಾವು ತಮ್ಮನಿ ಅಷ್ಟಕ್ಕ ಸೀಮಿತವಾಗಿರ್ತಾವು. ಅದ ಹೆಣ್ಣೊಂದು ಕಲಿತ್ರ ಶಾಲೆ ಎಂದು ತೆರೆದಂತೆ. ಆಕಿಗೆ ಇದ್ದಿದ್ ಜ್ಞಾನನ ಎಲ್ಲಾರ್ಗು ಹಂಚ್ತಾಳ. ಮದುವೆ ಆದ್ಮೇಲೆ ಆಕಿನ ಮಕ್ಳಿಗೆ ಹೇಳ್ಕೊಡ್ತಾಳ. ಮನಿ ನಿಭಾಯಿಸೋದು ಹೆಂಗ ಅಂತ ಹೇಳಿ ತಿಳ್ಕೊಂತಾಳ. ಎಂತ ಕಷ್ಟದ ಪರಿಸ್ಥಿತಿ ಬಂದ್ರು ಅದರಿಂದ ಪಾರಾಗಿ ಜೀವನನ ಹೆಂಗ್ ಮಾಡೋದನ್ನೋದು ಕಲ್ಕೊಂತಾಳ. ಶಾಲೆ ಓದ್ಸೋದ್ರ ಜೊತೆಗೆ ಆಕಿಗ ಮನ್ಯಾಗಿಂದು ಒಂದಿಷ್ಟು ತಿಳುವಳಿಕೆ ಕೊಟ್ಬಿಟ್ರ ಎಲ್ಲಾದ್ರೊಳಗೂ ಆಕಿನೂ ಮುಂದದ. ಹೌದ್ ಶಾರಕ್ಕ, ಇದ್ ನನ್ ಗಂಟೆಗೆ ಎಲ್ಲ ಅರ್ಥ ಆಗ್ಬೇಕು. ಎಷ್ಟ್ ಹೇಳಿದ್ರು ಕೇಳೋದಿಲ್ಲ. ಆರಾಮದೇನ್ಪಾ? ಹ್ಞೂ ಶಾರಕ್ಕ, ನಾನು ಆರಾಮದೇನಿ. ನೀವು ಆರಾಮದಿರಿ? ನಾನು ಆರಾಮದೇನ್ಪಾ. ಏನ ಮಗಗ್ ಶಾಲಿಗೆ ಬಿಟ್ಟು ಬಂದೆನ? ಹ್ಞೂ ಶಾರಕ್ಕ. ಮತ್ತಿಕ್ಕಿ ರಶ್ಮಿಗೆ ಯಾವಾಗ ಹಾಕವನಿ ಶಾಲಿಗ? ಆಕಿಗೆ ನಾಳೆ ಈಕಿನ್ನ ಹೋಗಿ ಗೌರ್ಮೆಂಟ್ ಶಾಲೆಗೆ ಹೆಸರು ಹಚ್ಚಿಸ್ ಬರ್ತಾಳಂತ. ಅವನಿಗೊಂದ್ ಸಾಲಿ ಈಕಿಗೊಂದ್ ಸಾಲಿ ಯಾಕಪ್ಪ ಹಂಗ? ಏನ್ ಮಾಡ್ತಿ ಶಾರಕ್ಕ, ಈಕಿಗೆ ಓದ್ಸಿ. ನೋಡ್ಪ ಮಹೇಶ, ನೀ ಏನಾರ ತಿಳ್ಕೊ. ಹೆಣ್ಣು ಗಂಡು ಅಂತ ಹೇಳಿ ಭೇದ ಭಾವ ಮಾಡ್ಬೇಡ. ಹೆಣ್ಣರ ಆಗ್ಲಿ ಗಂಡರ ಆಗ್ಲಿ ಅವೆರಡು ನಿನ್ ಮಕ್ಕಳ, ಹೌದಲ್ಲ? ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣಿ ಮಾಡ್ಬೇಡ. ಅವನೆಲ್ ಶಾಲಿಗೆ ಹಚ್ಚಿ ಅಲ್ಲೇ ಅಕ್ಕಿನೂ ಹಚ್ಚು. ಇಲ್ಲ ಅಕ್ಕಿನ ಮೇಲೆ ಹಚ್ಚಿ ಅಲ್ಲೇ ಅವನು ಕರ್ಕೊಂಡೋಗಿ ಸೇರ್ಸು. ಈಗ ನೀನು ಅಣ್ಣ ತಂಗಿ ಮಧ್ಯ ಭೇದ ಭಾವ ತರಾಕತ್ತಿದಿ. ನಾಳೆ ನಿನಗ ಅವನ ನೋಡ್ಕೊಂತಾನಂತ ಹೇಳಿ ಏನ್ ಖಾತ್ರಿ ಐತಿ? ಈಗೆಲ್ಲ ಓದಿಸ್ತೀಯಪ್ಪ. ನಾಳೆ ಅವನಿಗೆ ಐಷಾರಾಮಿ ಜೀವನ ಕಂಡು ಕೂಡ್ಲೆ ನಿಮ್ಮನ್ನ ಮರ್ತ ಫಾರಿನ್ ಹೋಗಿ ಸೆಟ್ಲ್ ಆದ್ರೆ ಏನ್ ಮಾಡ್ತಿದಿ? ಇಂಥವು ಎಷ್ಟೊಂದು ನೋಡೇನ್ ನಾನು. ಇಬ್ರು ಮಕ್ಕಳಿಗ ಚಂದಗಿ ಕಲಿಸು, ಸಮಾನವಾಗಿ ನೋಡ್ಕೋ, ಚಂದಗಿ ಪ್ರೀತಿ ಕೊಡು. ಅವಾಗ ಇಬ್ರು ನಿನ್ ಜೊತೆಗೆ ಇರ್ತಾರ. ಮಗಳನ್ನ ಮದುವೆ ಮಾಡಿ ಕಳಿಸಿದ್ಮೇಲೂ ತಾಯಿಗಿಂತ ತಂದೆ ಮೇಲೆ ಪ್ರೀತಿ ಜಾಸ್ತಿ ಇರ್ತೈತೆ ಆಕಿಗ. ಹಿಂಗೊಂದ್ ಈಟ್ ಏನಾರ ಆಗೈತಿ ಅಂತ ಫೋನ್ ಹಚ್ಚ, ನಿಂತ ಕಾಲ್ ಮೇಲೆ ಬರ್ತಾಳಕಿ. ನೀನ್ ಈಗ ಹೆಂಗ್ ಬೆಳೆಸ್ತೀನಿ ನೋಡು, ಹಂಗ ಮುಂದೆ ಅವ್ರನ್ನ ನೋಡ್ಕೊಂತಾರ. ನೀನ ಇಬ್ರು ಮತ್ತೆ ಭೇದ ಭಾವ ತಂದಿ ಅಂದ್ರೆ ನಾಳೆ ನಿನ್ ಮಗನ ನಿನ್ನ ನೋಡ್ಕೊಳ್ಳೋದಿಲ್ಲ ನೋಡಪ್ಪ. ಹೌದು ಶಾರಕ್ಕ, ನೀ ಹೇಳಿದ್ದು ನಿಜ. ನಾಳೆನ ಅಕ್ಕಿನೂ ಕರ್ಕೊಂಡು ಹೋಗಿ ನಮ್ಮ ಸೂರಜನ ಶಾಲೆಗ ಹೆಸರು ಹಚ್ಚಿಸ್ ಬಂದ್ಬಿಡ್ತೇನೆ. ಅವ್ರಿಬ್ರು ಕಡೆಯಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಇಬ್ರು ಚಂದಗೆ ಓದಿ ಅವ್ರ ಜೀವನ ಅವ್ರು ಕಟ್ಕೊಳ್ಳಿ. ಇದು ಖರೆ ಮಾತ್ಪ ರೀ. ಖರೆ ಹೇಳಕತ್ತೀರಿ? ಹೌದು ಗಿರ್ಜಿ, ನಂದು ತಪ್ಪಾತ, ಕ್ಷಮಿಸ್ಬಿಡು. ನಾಳೆ ಲಘುನ ಎದ್ದು ತಯಾರಾಗ ಆಕಿನ ಕರ್ಕೊಂಡು ಹೋಗಿ ಹೆಸರು ಹಚ್ಚಿಸ್ ಬರೋನು. ಹಂಗಾಗ್ಲಿ ರೀ. ಅವ್ವ ರಶ್ಮಿ, ಬಾರ್ವಾ ಇಲ್ಲೇ. ಏನ್ಪ? ಅವ್ವ ಮಗಳ, ನಾಳೆ ನಿನಗ ನಾನ ಕರ್ಕೊಂಡೋಗಿ ಹೆಸರು ಹಚ್ಚಿಸ್ ಬರ್ತೇನೆ. ನೀನು ನಿಮ್ಮ ಅಣ್ಣ ಒಂದ ಶಾಲೆಗೆ ಓದ್ರಿನಾ? ಖರೆಯಪ್ಪ? ಹ್ಞೂ ಮಗಳ, ಚಂದಗೆ ಓದ್ತಿಲ್ಲ? ಹ್ಞೂ ಯಪ್ಪ. ಶಾರಕ್ಕ, ನೀವು ಬಂದು ನನ್ನ ಕಣ್ ತೆರೆಸಿದ್ರಿ. ನೀವೆಲ್ಲ ಚಂದಾಗಿದ್ರ ಅಷ್ಟ ಸಾಕಪ್ಪ. ಗಿರ್ಜಿ, ಹಂಗಾರ ಬರ್ತೀಯಲ್ಲ ನಮ್ಮ ಮನಿಗ? ಹ್ಞೂ ಶಾರಕ್ಕ, ಈಗ ಬರ್ತೇನೆ ನೋಡಿ. ಇವ್ರಿಗೆ ಡಬ್ಬಿ ಕಟ್ಕೊಟ್ಟ ನಿನ್ ಜೋಡಿನ ಬರ್ತೇನೆ ತಡಿ. ನಮಸ್ಕಾರ ಸ್ನೇಹಿತರೆ. ಕತೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ. ನಿಮ್ಗೆ ಕತೆ ಹೆಂಗ ಅನಿಸ್ತು ಅಂತಂತ ಹೇಳಿ ಕಮೆಂಟ್ ಮಾಡ್ರಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ವಿಡಿಯೋ ನೋಡಿದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು.